ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಸೋಮವಾರದಿಂದ ಎಲ್ಕೆಜಿ, ಯುಕೆಜಿ, ಅಂಗನವಾಡಿ ಆರಂಭ. 7 ತಿಂಗಳ ಬಳಿಕ ರಾತ್ರಿ ಕರ್ಫ್ಯೂ ರದ್ದು. ಬಹುತೇಕ ಎಲ್ಲ ನಿರ್ಬಂಧಗಳು ತೆರವು. ಹಾಗಾದ್ರೆ ಕೊರೋನಾ 3ನೇ ಅಲೆಯಿಂದ ಬಚಾವಾಯ್ತಾ ಭಾರತ? ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದ್ದೇನು? ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಸೋಮವಾರದಿಂದ ಎಲ್ಕೆಜಿ, ಯುಕೆಜಿ, ಅಂಗನವಾಡಿ ಆರಂಭ. ರಾತ್ರಿ ಕರ್ಫ್ಯೂ ತೆರವು. 7 ತಿಂಗಳ ಬಳಿಕ ನಿರ್ಬಂಧ ರದ್ದು. ಕೊರೋನಾ 3ನೇ ಅಲೆಯಿಂದ ಬಚಾವಾಯ್ತಾ ಭಾರತ? ಹೈಸ್ಕೂಲ್ ಕಾಲೇಜುಗಳು ಓಪನ್ ಆಯಿತು. ಪ್ರೈಮರಿ ಶಾಲೆಗಳು ಓಪನ್ ಆದವು. ಈಗ ಪುಟ್ಪುಟಾಣಿ ಮಕ್ಕಳ ಸರದಿ. ಎಲ್ಕೆಜಿ, ಯುಕೆಜಿ, ಅಂಗನವಾಡಿ ಬಂದಾಗಿ ಸರಿಸುಮಾರು 20 ತಿಂಗಳುಗಳೇ ಕಳೆದೋದ್ವು. ಈ ವಯಸ್ಸಿನ ಪುಟಾಣಿಗಳು ಶಾಲೆಯ ಮುಖವನ್ನೇ ನೋಡಿಲ್ಲ. ಒಟ್ಟಿಗೆ ಬೆರೆತು ಆಟ ಪಾಠ ಚಟುವಟಿಕೆಗಳಲ್ಲಿ ಭಾಗಿಯಾಗಿರಲಿಲ್ಲ. ಎಲ್ಕೆಜಿ, ಯುಕೆಜಿ ಮಕ್ಕಳಿಗೂ ಇಷ್ಟು ದಿನ ಆನ್ಲೈನ್ ಕ್ಲಾಸ್ಗಳೇ ನಡೆಯುತ್ತಿದ್ವು. ಇದೀಗ ಕೊನೆಗೂ ಈ ಪುಟಾಣಿ ಮಕ್ಕಳಿಗೂ ಶಾಲೆಗೆ ಹೋಗುವ ಭಾಗ್ಯ ಬಂದಿದೆ. ಸೋಮವಾರದಿಂದಲೇ ಎಲ್ಕೆಜಿ, ಯುಕೆಜಿ, ಅಂಗನವಾಡಿಯು ತೆರೆಯಲಿದೆ. ಈ ಕಡೆ ಎಲ್ಕೆಜಿ, ಯುಕೆಜಿ ಆರಂಭವಾಗ್ತಿದ್ದಂತೆ ಕಳೆದ 7 ತಿಂಗಳಿನಿಂದ ಜಾರಿಯಲ್ಲಿದ್ದ ನೈಟ್ ಕರ್ಫ್ಯೂ ಕೂಡ ರದ್ದಾಗ್ತಿದೆ. ಹೀಗೆ ಆಲ್ಮೋಸ್ಟ್ ಎಲ್ಲಾ ನಿರ್ಬಂಧಗಳನ್ನ ತೆರವುಗೊಳಿಸಲಾಗಿದೆ. ಹಾಗಾದ್ರೆ ಕೊರೋನಾ 3ನೇ ಅಲೆ ಆಪತ್ತಿನಿಂದ ಪಾರಾಯ್ತಾ ಕರ್ನಾಟಕ? ದೇಶಕ್ಕೆ 3ನೇ ಅಲೆ ಭೀತಿ ಇಲ್ವಾ? ಕೊರೋನಾ ಮುಕ್ತದ ಬೆನ್ನಲ್ಲೇ ಕಾಡ್ತಿರುವ ಈ ಪ್ರಶ್ನೆಗೆ ನಾವು ಕೊಡ್ತೀವಿ ವಿವರವಾದ ಉತ್ತರ. ಭಾರತ ಸೇರಿದಂತೆ ಇಡೀ ಜಗತ್ತು ಕೊರೋನಾ ಮುಕ್ತವಾಗಿಲ್ಲ. ಹೊಸ ಕೊರೋನಾ ರೂಪಾಂತರಿಗಳ ಹುಟ್ಟು ನಿಂತಿಲ್ಲ. ವಿಶ್ವದ ಎಲ್ಲರಿಗೂ ಲಸಿಕೆ ಸಿಕ್ಕಿಲ್ಲ. ಭಾರತದಲ್ಲೂ 100% ಮಂದಿಗೆ ಲಸಿಕೆ ಹಾಕಲು ಇನ್ನೂ ಸಾಧ್ಯವಾಗಿಲ್ಲ. ಇವೆಲ್ಲದರ ನಡುವೆ ವಿದೇಶಗಳಲ್ಲಿ ಹೈ ಸ್ಪೀಡ್ನಲ್ಲಿ ಸೋಂಕು ಹರಡುತ್ತಿದೆ. ಯುರೋಪ್ ರಾಷ್ಟ್ರಗಳಲ್ಲಿ ಕೊರೋನಾ ರಣಕೇಕೆಯನ್ನೇ ಹಾಕ್ತಿದೆ. ಯುರೋಪ್ ರಾಷ್ಟ್ರಗಳಲ್ಲಿ ಕೊರೋನಾ ಸೋಂಕು ಇದೇ ಸ್ಥಿತಿಯಲ್ಲಿ ಹರಡುತ್ತಿದ್ರೆ ಇನ್ನು 4 ತಿಂಗಳಲ್ಲಿ 5 ಲಕ್ಷ ಜನ ಬಲಿಯಾಗುವ ಸಾಧ್ಯತೆ ಇದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಕೊರೋನಾ ಎಂಬ ಹೆಮ್ಮಾರಿ ಇನ್ನೂ ತನ್ನ ಆರ್ಭಟ ಮುಂದುವರಿಸುತ್ತಿರುವಾಗಲೇ 16 ರಾಷ್ಟ್ರಗಳನ್ನ ಹಿಂಡುತ್ತಿರುವಾಗಲೇ ನಮ್ಮ ಭಾರತದಲ್ಲಿ ಎಲ್ಲಾ ನಿರ್ಬಂಧಗಳನ್ನ ತೆರವು ಮಾಡಲಾಗ್ತಿದೆ. ಹಾಗಾದ್ರೆ ಭಾರತ ಕೋವಿಡ್ ಅಪಾಯದಿಂದ ಮುಕ್ತವಾಯ್ತಾ? 3ನೇ ಅಲೆ ಕಂಟಕ ತಪ್ತಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಎದ್ದಿರಬಹುದು. ಅದಕ್ಕುತ್ತರ ಕೊಡ್ತೀವಿ. ಆದರೆ ಅದಕ್ಕೂ ಮೊದಲು ಇದೀಗ ಎಲ್ಕೆಜಿ, ಯುಕೆಜಿ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವ ಕಾರಣ ಪೋಷಕರು, ಮಕ್ಕಳು ಏನೇನು ಮುನ್ನೆಚ್ಚರಿಕೆ ವಹಿಸಬೇಕು, ಸರ್ಕಾರದ ಮಾರ್ಗಸೂಚಿಯಲ್ಲಿ ಇರುವ ಅಂಶಗಳೇನು, ಈ ಕುರಿತಾದ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಅಂಗನವಾಡಿ, ಎಲ್ಕೆಜಿ, ಯುಕೆಜಿ ಭೌತಿಕ ತರಗತಿಗಳು ಆರಂಭವಾಗದೆ ಸುಮಾರು 20 ತಿಂಗಳುಗಳೇ ಕಳೆದಿವೆ. ಆದರೆ ಹೀಗೆ ಆರಂಭ ಮಾಡೋದಕ್ಕೂ ಸರ್ಕಾರ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಅಂಗನವಾಡಿ ಆರಂಭಕ್ಕೆ ಪ್ರತ್ಯೇಕ ಮಾರ್ಗಸೂಚಿಯನ್ನ ಹೊರಡಿಸಿದ್ದು, ಆ ಮಾರ್ಗಸೂಚಿಯಲ್ಲಿ ಇರೋ ವಿವರಗಳೇನು ಅಂತ ನೋಡೋದಾದ್ರೆ, ಮೊದಲ ಹಂತದಲ್ಲಿ ಬೆಳಿಗ್ಗೆ 10ರಿಂದ 12 ಗಂಟೆವರೆಗೆ ಮಾತ್ರ ಅಂಗನವಾಡಿ ನಡೆಸಲು ಅನುಮತಿ ನೀಡಲಾಗಿದೆ. ಕೇವಲ 2 ಗಂಟೆ ಮಾತ್ರ ಅಂಗನವಾಡಿಯಲ್ಲಿ ಕಲಿಕೆಗೆ ಅವಕಾಶ ನೀಡಲಾಗಿದೆ. ಇನ್ನು ಅಂಗನವಾಡಿ ಕೇಂದ್ರ ಆರಂಭಕ್ಕೂ ಮೊದಲು ಆಯಾ ವ್ಯಾಪ್ತಿ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ತರಬೇಕು. ಅಂಗನವಾಡಿ ಕೇಂದ್ರವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ ನಂತರವೇ ಆರಂಭಿಸಬೇಕು. ಮಕ್ಕಳ ಹಾಜರಾತಿಗೆ ಪೋಷಕರ ಅನುಮತಿಯು ಕಡ್ಡಾಯವಾಗಿರಬೇಕು. ಇನ್ನು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಿಬ್ಬಂದಿಗಳು 2 ಡೋಸ್ ಲಸಿಕೆ ಕಡ್ಡಾಯವಾಗಿ ಪಡೆದಿರಬೇಕು.
ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳನ್ನ ಬಿಡಲು ಮತ್ತು ಕರೆದುಕೊಂಡು ಬರಲು ಹೋಗುವ ಪೋಷಕರು ಕೂಡ 2 ಡೋಸ್ ಲಸಿಕೆಯನ್ನ ಕಡ್ಡಾಯವಾಗಿ ಪಡೆದಿರಬೇಕು. ಇನ್ನು ಅಂಗನವಾಡಿ ಕೇಂದ್ರಕ್ಕೆ ಬರುವ ಎಲ್ಲರೂ ಮಾಸ್ಕ್ ಧರಿಸೋದನ್ನ ಕಡ್ಡಾಯಗೊಳಿಸಲಾಗಿದೆ. ಅಂಗನವಾಡಿಯಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಬೇಕು. ಆದರೆ ಸ್ಯಾನಿಟೈಸರ್ ಮಕ್ಕಳ ಕೈಗೆ ಸಿಗದಂತೆ ಎಚ್ಚರ ವಹಿಸಬೇಕು ಅಂತ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಮಕ್ಕಳಿಗೆ ಕೈ ತೊಳೆಯಲು ಸಾಬೂನು ವ್ಯವಸ್ಥೆ ಮಾಡಬೇಕು. ಮಕ್ಕಳು ಮತ್ತು ಸಿಬ್ಬಂದಿಗಳು ಪ್ರತಿ 30 ನಿಮಿಷಕ್ಕೊಮ್ಮೆ ಸೋಪ್ನಿಂದ ಕೈ ತೊಳೆಯಬೇಕು. ಅಂಗನವಾಡಿಯಲ್ಲಿ ಮಕ್ಕಳನ್ನ ಕನಿಷ್ಠ 1 ಮೀಟರ್ ಅಂತರದಲ್ಲಿ ಕೂರಿಸಬೇಕು. ಒಂದ್ ವೇಳೆ ಮಕ್ಕಳ ಸಂಖ್ಯೆ ಹೆಚ್ಚಾದರೆ ತಂಡ ಮಾಡಿ ತರಗತಿ ನಡೆಸಬೇಕು ಅಂತ ಮಾರ್ಗಸೂಚಿಯಲ್ಲಿ ಸೂಚಿಸಲಾಗಿದೆ. ಇನ್ನು ಅಂಗನವಾಡಿ ಕೇಂದ್ರಗಳಿಗೆ ಸಾರ್ವಜನಿಕರು ಬರುವಂತಿಲ್ಲ. ಕೊರೋನಾ ಲಕ್ಷಣಗಳಿದ್ದ ಮಕ್ಕಳನ್ನು ಅಂಗನವಾಡಿಗೆ ಕಳಿಸುವಂತಿಲ್ಲ. ಮುಂದಿನ 15 ದಿನಗಳವರೆಗೆ ಎಂದಿನಂತೆ ಪೌಷ್ಟಿಕ ಆಹಾರವನ್ನ ಮಕ್ಕಳ ಮನೆಗೆ ಕಳಿಸಲಾಗುತ್ತದೆ ಅನ್ನೋ ಅಂಶವನ್ನ ಸೇರಿಸಲಾಗಿದೆ. ಸದ್ಯಕ್ಕೆ 15 ದಿನಗಳ ಕಾಲ ಮಕ್ಕಳ ಪೌಷ್ಟಿಕ ಆಹಾರವನ್ನ ಮನೆಗೆ ತಲುಪಿಸಲಾಗುತ್ತದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಅಂಗನವಾಡಿ ಆರಂಭವಾದ ಬಳಿಕ ಅಲ್ಲೇ ಬಿಸಿಯೂಟ, ಹಾಲು, ಮೊಟ್ಟೆ ಸೇರಿದಂತೆ ಇನ್ನಿತರ ಪೌಷ್ಟಿಕ ಆಹಾರ ನೀಡಲು ಕ್ರಮ ವಹಿಸಲಾಗಿದೆ. ಒಟ್ನಲ್ಲಿ ಮತ್ತೆ ಪುಟಾಣಿ ಮಕ್ಕಳಿಗೆ ಮತ್ತೆ ಅಂಗನವಾಡಿ ಬಾಗಿಲು ತೆರೆಯುತ್ತಿದೆ ಅನ್ನೋದು ಸಂಭ್ರಮ. ಅದರಲ್ಲೂ ಬಡ ಮಕ್ಕಳಿಗೆ ಅಂಗನವಾಡಿ ಆರಂಭದ ಅಗತ್ಯ ಇತ್ತು. ಎಷ್ಟೋ ಕಡೆ ಮಕ್ಕಳ ಮನೆಗೆ ಅಂಗನವಾಡಿ ಪೌಷ್ಟಿಕ ಆಹಾರವನ್ನು ತಲುಪಿಸಲಾಗ್ತಿಲ್ಲ. ಜೊತೆಗೆ ಮಕ್ಕಳಿಗೆ ಆರಂಭಿಕ ಶಿಕ್ಷಣದ ಕೊರತೆಯೂ ಎದುರಾಗಿತ್ತು. ಇನ್ನು ಮುಂದೆ ಆ ಸಮಸ್ಯೆ ಎದುರಾಗಲ್ಲ. ಆದರೆ ಪೋಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಕೊರೋನಾ ಮುನ್ನೆಚ್ಚರಿಕೆ ಕ್ರಮವನ್ನ ತಪ್ಪದೇ ಪಾಲಿಸಬೇಕು. ಮಕ್ಕಳಿಗೂ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅರಿವು ಮೂಡಿಸುವ ಅಗತ್ಯವಿದೆ. LKG, UKG ಭೌತಿಕ ತರಗತಿಗಳು ಆರಂಭ. ಪ್ರೈಮರಿ ಭೌತಿಕ ತರಗತಿಗಳು ಈಗಾಗಲೇ ಆರಂಭವಾಗಿದೆ. ಇದುವರೆಗೂ ಯಾವುದೇ ತೊಂದರೆಗಳಿಲ್ಲದೆ ತರಗತಿಗಳು ನಡೆಯುತ್ತಿವೆ. ಜೊತೆಗೆ ಕೊರೋನಾ ಸೋಂಕು ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ. ಹಾಗಾಗಿ ಅಂಗನವಾಡಿ ಜೊತೆಗೆ LKG, UKG ಆರಂಭಕ್ಕೂ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. LKG, UKG ಆರಂಭಕ್ಕೂ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು ಅದರ ಅನ್ವಯವೇ ತರಗತಿಗಳು ನಡೆಯಲಿದೆ. LKG, UKG ಭೌತಿಕ ತರಗತಿಗಳು ಅರ್ಧ ದಿನ ನಡೆಯಲಿದೆ. ತರಗತಿ ಆರಂಭಕ್ಕೂ ಮೊದಲು ಕಡ್ಡಾಯವಾಗಿ ಕೊಠಡಿ ಸ್ವಚ್ಛಗೊಳಿಸಬೇಕು. ಇನ್ನು ಮಕ್ಕಳ ಹಾಜರಾತಿಗೆ ಪೋಷಕರ ಅನುಮತಿ ಪತ್ರವನ್ನ ಕಡ್ಡಾಯಗೊಳಿಸಲಾಗಿದೆ. ತರಗತಿಗೆ ಬರುವ ಪ್ರತಿ ಮಕ್ಕಳ ಆರೋಗ್ಯದ ಮೇಲೆ ಶಾಲೆ ಸಿಬ್ಬಂದಿ, ಶಿಕ್ಷಕರು ನಿಗಾ ವಹಿಸಬೇಕು. ಶಾಲೆ ಆವರಣದೊಳಗೆ ಮಕ್ಕಳು, ಶಿಕ್ಷಕರು, ಸಿಬ್ಬಂದಿ ಬಿಟ್ಟು ಬೇರೆ ಹೊರಗಿನವರ ಪ್ರವೇಶವನ್ನ ಕಟ್ಟುನಿಟ್ಟಾಗಿ ನಿರ್ಬಂಧಿಸಬೇಕು. ಎಲ್ಲ ಶಿಕ್ಷಕರು ಜೊತೆ ಸಿಬ್ಬಂದಿಗಳು 2 ಡೋಸ್ ಕೊರೋನಾ ಲಸಿಕೆ ಪಡೆದಿರೋದು ಕಡ್ಡಾಯವಾಗಿದೆ. ಇನ್ನು 50 ವರ್ಷ ಮೇಲ್ಪಟ್ಟ ಶಿಕ್ಷಕರು ಫೇಸ್ ಶೀಲ್ಡ್ ಬಳಸೋದನ್ನ ಕಡ್ಡಾಯಗೊಳಿಸಲಾಗಿದೆ. ಮಕ್ಕಳು ಮನೆಯಿಂದಲೇ ಉಪಹಾರ, ನೀರು ತರುವಂತೆ ಸೂಚನೆ ನೀಡಬೇಕು. ಸಾಧ್ಯತೆ ಇದ್ರೆ ಶಾಲೆಗಳಲ್ಲಿ ಶುದ್ಧ ಬಿಸಿ ನೀರಿನ ವ್ಯವಸ್ಥೆ ಮಾಡಬೇಕು. ಮಕ್ಕಳು ಸೀನುವಾಗ, ಕೆಮ್ಮುವಾಗ ಮೂಗು, ಬಾಯಿ ಮುಚ್ಚುವಂತೆ ಕರವಸ್ತ್ರಗಳನ್ನ ಬಳಸಬೇಕು. ಒಂದ್ ವೇಳೆ ಯಾವುದಾದ್ರೂ ಒಂದು ಮಗುವಿಗೆ ಕೊರೋನಾ ಸೋಂಕು ಬಂದ್ರೆ ಅಂತಹ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳನ್ನು ಕೊರೋನಾ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಸರ್ಕಾರದ ಮಾರ್ಗಸೂಚಿ ಪ್ರಕಟಣೆಗಷ್ಟೇ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ. ಯಾಕಂದ್ರೆ ಕೊರೋನಾ ಸೋಂಕು ಇನ್ನೂ ಮಾಯವಾಗಿಲ್ಲ. ಜೊತೆಗೆ ಮಕ್ಕಳಿಗೆ ಇನ್ನೂ ಕೊರೋನಾ ಲಸಿಕೆ ಸಿಕ್ಕಿಲ್ಲ. ಹೀಗಾಗಿ ಪೋಷಕರು, ಶಿಕ್ಷಕರು ಮಕ್ಕಳ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಲೇಬಾರದು. ದೊಡ್ಡವರ ನಿರ್ಲಕ್ಷ್ಯ ಮಕ್ಕಳನ್ನ ಸಂಕಷ್ಟಕ್ಕೆ ಸಿಲುಕಿಸುವಂತಹ ಪರಿಸ್ಥಿತಿ ಸೃಷ್ಟಿಯಾಗಬಾರದು. ಹೀಗಾಗಿ ಈಗಿನ ಈ ಸಂದರ್ಭದಲ್ಲಿ ಅಂದ್ರೆ ಅಂಗನವಾಡಿ, LKG, UKG ಆರಂಭದ ನಂತರ ಪೋಷಕರು, ಶಿಕ್ಷಕರು ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸುವ ಅಗತ್ಯವಿದೆ. ರಾಜ್ಯದಲ್ಲಿ ರಾತ್ರಿ ಕರ್ಫ್ಯೂ ರದ್ದು. ಕರ್ನಾಟಕದಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೆ ವಿಧಿಸಲಾಗಿದ್ದ ನೈಟ್ ಕರ್ಫ್ಯೂವನ್ನು ತೆರವುಗೊಳಿಸಲಾಗಿದೆ. ಕಳೆದ 7 ತಿಂಗಳಿನಿಂದ ರಾಜ್ಯದಲ್ಲಿ ರಾತ್ರಿ ಕರ್ಫ್ಯೂ ಜಾರಿಯಲ್ಲಿತ್ತು. ಇನ್ನು ಮುಂದೆ ನೈಟ್ ಕರ್ಫ್ಯೂ ಇರಲ್ಲ. ಇದರ ಜೊತೆಗೆ ಕುದುರೆ ರೇಸ್ ಪುನರಾರಂಭಕ್ಕೂ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಹೀಗೆ ನೈಟ್ ಕರ್ಫ್ಯೂ ತೆರವು, ಕುದುರೆ ರೇಸ್ ಆರಂಭಿಸುವುದರ ಮೂಲಕ ಆಲ್ಮೋಸ್ಟ್ ಕೊರೋನಾ ನಿರ್ಬಂಧಗಳನ್ನ ರಾಜ್ಯದಲ್ಲಿ ತೆರವುಗೊಳಿಸಿದಂತಾಗಿದೆ. ಸರ್ಕಾರ ನಿರ್ಬಂಧಗಳನ್ನ ತೆರವುಗೊಳಿಸಿದೆ ಅಷ್ಟೇ. ಆದರೆ ಕೊರೋನಾ ಮಾರ್ಗಸೂಚಿ ನಿಯಮಗಳು ಮುಂದೆಯೂ ಜಾರಿಯಲ್ಲಿದೆ. ಮಾಸ್ಕ್ ಕಡ್ಡಾಯವಾಗಿ ಧರಿಸಲೇಬೇಕು. ನಿರ್ದಿಷ್ಟ ಪ್ರದೇಶಗಳಲ್ಲಿ ಸಾಮಾಜಿಕ ಅಂತರವೂ ಕಡ್ಡಾಯ. ಒಂದ್ ವೇಳೆ ನಿರ್ಬಂಧಗಳು ತೆರವಾದವು ಅಂತ ಕೊರೋನಾ ನಿಯಮಗಳನ್ನ ಮರೆತರೆ ಮತ್ತೆ ಸೋಂಕು ಹೆಚ್ಚಾಗುವ ಅಪಾಯ ಇದ್ದೇ ಇದೆ. ಸದ್ಯಕ್ಕಿಲ್ಲ ಕೊರೋನಾ 3ನೇ ಅಲೆ.
ಏಮ್ಸ್ ತಜ್ಞರ ಭರವಸೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಗಾದೆ ಮಾತಿದೆ. ಹಾಗೇನೆ ಸದ್ಯಕ್ಕೆ ಭಾರತ ಕೊರೋನಾದ 3ನೇ ಅಲೆ ಎಂಬ ಬೀಸೋ ದೊಣ್ಣೆಯಿಂದ ಪಾರಾಗ್ತಾ ಬರ್ತಿದೆ. ಯಾವುದೇ ಅಪಾಯಕಾರಿ ರೂಪಾಂತರಿಗಳು ಹುಟ್ಕೊಂಡಿಲ್ಲ. ಇನ್ನು 2ನೇ ಅಲೆಯಲ್ಲಿ ಅತ್ಯಧಿಕ ಜನರಿಗೆ ಕೊರೋನಾ ಅಂಟಿರೋ ಕಾರಣ, ಹೆಚ್ಚಿನ ಮಂದಿ ಲಸಿಕೆ ಹಾಕಿಸ್ಕೊಳ್ತಿರೋ ಕಾರಣ ಲಸಿಕೆಯ ರೋಗ ನಿರೋಧಕ ಶಕ್ತಿ ಮತ್ತು ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಬೆಳೆದಿದ್ದಂತೆ. ಹಾಗಾಗಿ ಭಾರತದಲ್ಲಿ 3ನೇ ಅಲೆ ಸಾಧ್ಯತೆ ಕಡಿಮೆ ಅಂತಿದ್ದಾರೆ ಏಮ್ಸ್ ತಜ್ಞರು. ಹಾಗಾಗಿ ಆತಂಕ ಪಡುವ ಅಗತ್ಯವಿಲ್ಲ. ಆದರೆ ಮುನ್ನೆಚ್ಚರಿಕೆ ಮರೆಯುವಂತಿಲ್ಲ. ಸೋಂಕು ಕಡಿಮೆಯಾಗಿದೆ, ಕೊರೋನಾ ಪ್ರಕರಣ ಇಳಿಮುಖವಾಗಿದೆ ಅಂತ ಮುನ್ನೆಚ್ಚರಿಕೆ ಮರೆತರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಯುರೋಪ್ ರಾಷ್ಟ್ರಗಳು ಅನುಭವಿಸುತ್ತಿರುವ ಸಂಕಷ್ಟಗಳೇ ಜೀವಂತ ಸಾಕ್ಷಿ. ಎಷ್ಟೋ ದೇಶಗಳಲ್ಲಿ ಕೊರೋನಾ ದೈನಂದಿನ ಕೇಸ್ 1 ಸಂಖ್ಯೆಗೂ ಇಳಿದಿತ್ತು. ಆದ್ರೀಗ ದಿಢೀರ್ ಹೆಚ್ಚಳವಾಗಿದೆ, ಸಾವು ಏರ್ತಿದೆ. ಫೆಬ್ರವರಿವರೆಗೆ ಈ ದೇಶಗಳಲ್ಲಿ ಕೊರೋನಾ ಸಾವು ಗರಿಷ್ಠ ಮಟ್ಟಕ್ಕೆ ತಲುಪಲಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯು ಎಚ್ಚರಿಕೆ ನೀಡಿದೆ. ಒಂದಲ್ಲ ಎರಡಲ್ಲ 53 ದೇಶಗಳಲ್ಲಿ ಕೊರೋನಾ ಸೋಂಕು ಅಬ್ಬರಿಸ್ತಾ ಇದೆ. ದಾಖಲೆ ಸಾವು, ದಾಖಲೆ ಪ್ರಕರಣಗಳಿಗೆ 50ಕ್ಕೂ ಹೆಚ್ಚು ದೇಶಗಳು ಕಂಗೆಟ್ಟಿವೆ. ವಿದೇಶಗಳಲ್ಲಿ ಸೋಂಕು ಹೆಚ್ಚಾಗ್ತಾ ಇರೋದ್ರಿಂದ ಭಾರತಕ್ಕೂ ಇದೆಯಾ ಅಪಾಯ? ಈ ಬಗ್ಗೆ ಹೇಳ್ತೀವಿ ಬ್ರೇಕ್ನ ನಂತರ. ಭಾರತದಲ್ಲಿ ಕೊರೋನಾ ಅಬ್ಬರ ಸದ್ಯ ಏನೋ ಕಡಿಮೆಯಾಗಿದೆ. ಆದರೆ ವಿದೇಶಗಳಲ್ಲಿ ಹಾಗಿಲ್ಲ. 53 ದೇಶಗಳಲ್ಲಿ ಕೊರೋನಾ ಅಬ್ಬರಿಸ್ತಾ ಇದೆ. ದಾಖಲೆ ಸಾವು, ದಾಖಲೆ ಕೇಸ್ ಹಲವು ದೇಶಗಳನ್ನ ಕಂಗೆಡಿಸಿದೆ. ಯಾವ್ಯಾವ ದೇಶಗಳನ್ನ ಕೊರೋನಾ ಕಾಡ್ತಾ ಇದೆ? ಎಲ್ಲಿದೆ ನೋಡಿ ಮಾಹಿತಿ. ಮಧ್ಯ ಏಷ್ಯಾ ಮತ್ತು ಯುರೋಪ್ನಲ್ಲಿ ಕೊರೋನಾ ಹಾವಳಿ ಹೆಚ್ಚಾಗ್ತಿದೆ. ಈ 2 ಕಡೆ ಸೇರಿ ಸುಮಾರು 53 ದೇಶಗಳು ಈಗ ಕೊರೋನಾಗೆ ಕಂಗೆಟ್ಟಿದೆ. ದಿನದಿಂದ ದಿನಕ್ಕೆ ಈ ದೇಶಗಳಲ್ಲಿ ಸೋಂಕು ಹೆಚ್ಚಾಗ್ತಿದ್ದು, ಮುಂದಿನ ಫೆಬ್ರವರಿ ಒಳಗೆ ಸುಮಾರು 5 ಲಕ್ಷ ಜನ ಕೊರೋನಾಗೆ ಬಲಿಯಾಗಲಿದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ಯುರೋಪ್ ನಿರ್ದೇಶಕ ಹಾನ್ಸ್ ಕ್ಲೂಗ್ ಹೇಳಿದ್ದಾರೆ. ಹೀಗೆ ಈ ದೇಶಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಾಗೋದಕ್ಕೆ ಕಾರಣ ಏನ್ ಗೊತ್ತಾ? ಲಸಿಕೆ ಅಭಿಯಾನಕ್ಕೆ ವೇಗ ನೀಡದಿರೋದು ಮತ್ತು ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ಮರ್ತಿರೋದು. ಹೌದು, ಯುರೋಪಿಯನ್ ದೇಶಗಳು ಕೊರೋನಾ ಲಸಿಕೆ ಅಭಿಯಾನವನ್ನ ವೇಗವಾಗಿ ನಡೆಸಿಲ್ಲ. ಇನ್ನು ಸೋಂಕು ಕಡಿಮೆ ಆದಂಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಗಾಳಿಗೆ ತೂರಿದ್ರು. ಪರಿಣಾಮ ಈಗ ಈ ದೇಶಗಳಲ್ಲಿ ಸೋಂಕು ಕೈಮೀರಿ ಹೋಗಿದೆ. ಕಳೆದ 5 ವಾರಗಳಿಂದ ಸತತವಾಗಿ ಸೋಂಕು ಹೆಚ್ಚುತ್ತಲೇ ಇದೆ. ಪ್ರತಿ ವಾರ ಈ ದೇಶಗಳಲ್ಲಿ ಒಟ್ಟು 18 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗ್ತಿದೆ. ಒಟ್ಟಾರೆ ಹೇಳಬೇಕಾದ್ರೆ ಈಗ ಯುರೋಪ್ ಮತ್ತು ಮಧ್ಯ ಏಷ್ಯಾದ ಪ್ರತಿ ದೇಶಗಳಲ್ಲೂ ಕೊರೋನಾ ರಣಕೇಕೆ ಹಾಕ್ತಿದೆ. 1 ವರ್ಷದ ಹಿಂದಿನ ಗಂಭೀರ ಪರಿಸ್ಥಿತಿ ಮತ್ತೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಮರುಕಳಿಸಿದೆ. ಚೀನಾದಲ್ಲೂ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಿವೆ. ಚೀನಾದಲ್ಲಿ ಗೊತ್ತಲ್ಲ, 1 ಕೇಸ್ ಬಂದ್ರೆ ಸಾಕು ಆ ಏರಿಯಾ ಫುಲ್ ಲಾಕ್ ಆಗ್ಬಿಡುತ್ತೆ. ಈಗಲೂ ಅಷ್ಟೇ ಕೊರೋನಾ ಸೋಂಕು ಹೆಚ್ಚಾಗ್ತಿದ್ದಂತೆ ಚೀನಾ ಕಟ್ಟುನಿಟ್ಟಿನ ನಿಯಮ ಜಾರಿಗೊಳಿಸಿದೆ. ಸೋಂಕು ಹೆಚ್ಚಿರುವ ಪ್ರದೇಶಗಳಲ್ಲಿ ಯಾರೂ ಮನೆಯಿಂದ ಹೊರಗೆ ಬರುವಂತೆಯೇ ಇಲ್ಲ. ಇನ್ನು ರಷ್ಯಾದಲ್ಲೂ ಅಷ್ಟೇ ಕೊರೋನಾ ನಿಯಂತ್ರಿಸೋದೇ ಅಸಾಧ್ಯವಾಗಿದೆ. ಶನಿವಾರ ರಷ್ಯಾದಲ್ಲಿ 41,335 ಕೇಸ್, 1,188 ಮಂದಿ ಸಾವನ್ನಪ್ಪಿದ್ದಾರೆ. ಕೊರೋನಾ ರಷ್ಯಾಗೆ ಕಾಲಿಟ್ಟ ನಂತರ ಒಂದೇ ದಿನ ದಾಖಲಾದ ಅತಿ ಹೆಚ್ಚು ಕೇಸ್ ಇದೆ. ರಷ್ಯಾದಲ್ಲಿ ದಿನದಿಂದ ದಿನಕ್ಕೆ ದಾಖಲೆಯ ಪ್ರಕರಣಗಳು ಪತ್ತೆಯಾಗ್ತಿದೆ. 1 ವಾರ ಎಲ್ಲಾ ನೌಕರರಿಗೆ ರಜೆ ಕೊಟ್ಟರು ರಷ್ಯಾದಲ್ಲಿ ಸೋಂಕು ನಿಯಂತ್ರಣದಲ್ಲಿ ಭಾನುವಾರವೂ ದಾಖಲೆ ಕೇಸ್, ದಾಖಲೆ ಸಾವು ದಾಖಲಾಗಿದೆ. ಇನ್ನು ಬ್ರಿಟನ್, ಗ್ರೀಸ್, ಫ್ರಾನ್ಸ್, ಜರ್ಮನಿ, ಮೆಕ್ಸಿಕೋ, ಪೋಲ್ಯಾಂಡ್, ಉಕ್ರೇನ್, ಫಿಲಿಪೈನ್ಸ್, ಥೈಲ್ಯಾಂಡ್, ಸಿಚಿಯಾ, ಕಜಕಿಸ್ತಾನ್, ಆಸ್ಟ್ರಿಯಾ, ಜಾರ್ಜಿಯಾ, ಸ್ಲೋವಾಕಿಯಾ, ಲಿಥುವೇನಿಯಾ, ದಕ್ಷಿಣ ಕೊರಿಯಾ, ಮಂಗೋಲಿಯಾ, ಲಿಬಿಯಾ, ಸ್ಲೋವೇನಿಯಾ, ಅರ್ಮೇನಿಯಾ, ಇಸ್ಲೋನಿಯಾ, ಉಜ್ಬೇಕಿಸ್ತಾನ್,
ಕರ್ಗಿಸ್ತಾನ್, ಆಸ್ಟ್ರೇಲಿಯಾ, ಲಾವೋಸ್ ಹೀಗೆ ಹಲವು ದೇಶಗಳಲ್ಲಿ ಈಗ ಕೊರೋನಾ ರಣಕೇಕೆ ಹಾಕ್ತಿದೆ. ನ್ಯೂಜಿಲೆಂಡ್ನಲ್ಲಿ ಇರೋದೇ 50 ಲಕ್ಷ ಜನಸಂಖ್ಯೆ. ಆದರೂ ಆ ದೇಶಕ್ಕೆ ಇನ್ನೂ ಕೂಡ ತನ್ನೆಲ್ಲ ನಾಗರಿಕರಿಗೆ ಲಸಿಕೆ ಹಾಕಿಸಲು ಸಾಧ್ಯವಾಗಿಲ್ಲ. ಹೀಗಾಗಿ ಇದೇ ವರ್ಷದ ಮೇನಲ್ಲಿ ಕೋವಿಡ್ ಮುಕ್ತ ಎನಿಸಿಕೊಂಡಿದ್ದ ನ್ಯೂಜಿಲೆಂಡ್ ಈಗ ಕೊರೋನಾ ಹೆಚ್ಚಳಕ್ಕೆ ಕಂಗೆಟ್ಟಿದೆ. ನ್ಯೂಜಿಲೆಂಡ್ನಲ್ಲಿ ಇದೇ ಮೊದಲ ಬಾರಿ ದೈನಂದಿನ ಕೇಸ್ 200ರ ಗಡಿ ದಾಟಿದೆ. ಅಯ್ಯೋ, ಜಸ್ಟ್ 200 ಕೇಸ್ಗೆ ಇಷ್ಟೆಲ್ಲ ತಲೆಬಿಸಿ ಯಾಕೆ ಅಂತೀರಾ? ನ್ಯೂಜಿಲೆಂಡ್ನಲ್ಲಿ ಇರೋದು ಜಸ್ಟ್ 50 ಲಕ್ಷ ಜನಸಂಖ್ಯೆ. ಹಾಗಾಗಿ ಆ ದೇಶಕ್ಕೆ 200 ಕೇಸ್ ಕೂಡ ದೊಡ್ಡ ಸಂಖ್ಯೆ. ಈ ಎಲ್ಲಾ ದೇಶಗಳಲ್ಲಿ ಈಗ ರಣವೇಗದಲ್ಲಿ ಸೋಂಕು ಹರಡಲು ಮತ್ತು ಸಾವು ಹೆಚ್ಚಾಗಲು ಕಾರಣ ಡೆಲ್ಟಾ ಮತ್ತು ಡೆಲ್ಟಾದ ಉಪತಳಿ AY4.2. ಈ ಎರಡು ತಳಿ ಈಗ ಯುರೋಪ್ನಲ್ಲಿ ಹಾವಳಿ ಎಬ್ಬಿಸಿದೆ. ಪ್ರತಿ ವಾರ 18 ಲಕ್ಷ ಮಂದಿ 53 ದೇಶಗಳಲ್ಲಿ ಸೋಂಕಿಗೆ ತುತ್ತಾಗ್ತಿದ್ದಾರೆ. ಹಿಂದಿನ ವಾರಕ್ಕಿಂತ ಇದು 6% ಹೆಚ್ಚು. ಇನ್ನು ವಾರಕ್ಕೆ ಕಡಿಮೆ ಅಂದ್ರೂ 24,000 ಮಂದಿ ಈ ದೇಶಗಳಲ್ಲಿ ಕೊರೋನಾಗೆ ಬಲಿಯಾಗ್ತಿದ್ದಾರೆ. ವಾರದಿಂದ ವಾರಕ್ಕೆ 12% ಸಾವಿನ ಪ್ರಮಾಣವು ಹೆಚ್ಚುತ್ತಿದೆ. ಆತಂಕ ಏನಂದ್ರೆ ಪ್ರತಿ ಬಾರಿ ವಿದೇಶಗಳಲ್ಲಿ ಕೊರೋನಾ ಅಬ್ಬರ ಕಡಿಮೆ ಆದ ಬಳಿಕ ಭಾರತದಲ್ಲಿ ಸೋಂಕು ಹೆಚ್ಚಾಗ್ತಿತ್ತು. ಇದೀಗ ವಿದೇಶಗಳಲ್ಲಿ ಸೋಂಕು ಹೆಚ್ಚಾಗ್ತಿದೆ. ಅಲ್ಲಿ ಸೋಂಕಿನ ಅಬ್ಬರ ಕಡಿಮೆ ಆದಾಗ ಮತ್ತೆ ಭಾರತದಲ್ಲಿ ಕೊರೋನಾ ರಣಕೇಕೆ ಹಾಕುತ್ತಾ ಎಂಬ ಆತಂಕವಿದೆ. ನೋಡಿದ್ರಲ್ಲ, ಕೊರೋನಾ ಇನ್ನೂ ಹೋಗಿಲ್ಲ. ಇದರ ಮಧ್ಯೆನೇ ಪುಟ್ಟ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಹಾಗಾಗಿ ಮುಂಜಾಗ್ರತೆ ವಹಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.